ಇವಾಗ ಏನು ಗುಂಪು ಹತ್ಯೆ ಆಗಿದೆ, ಸೊ ಇವರು ಹೇಳ್ತಾರಂತ ಎರಡು ಇದು ನಡೀತಾ ಇದೆ. ಒಂದು ಪಾಕಿಸ್ತಾನಕ್ಕೆ ಜೈ ಹೇಳೋದಂತ FIR ಇದೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಅಫಿಷಿಯಲ್ ಪೊಲೀಸ್ ಆಫೀಸರ್ ಅದನ್ನ ಕನ್ಫರ್ಮ್ ಮಾಡಿಲ್ಲ. ಮತ್ತು SDPI ವಿಪಕ್ಷಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೇ ಇಲ್ಲ ಅವನು. ಸೊ ಮುಸ್ಲಿಮನ್ನ ಕಣ್ಣು ಕೊಡೋದು, ಎಲ್ಲ ನೀರು ಕೇಳಿದು ಕೊಡೋದು, ಈ ಥರದ್ದಾಗ್ತಾ ಇದೆ. ಸೊ ಏನು ನಿಮ್ಮ ಆ ಸತ್ತಂಥ ವ್ಯಕ್ತಿ ಮುಸಲ್ಮಾನನ ಮತ್ತೊಂದು ಅಂತ ಗೊತ್ತಾಗಿದೆ ನಮ್ಗೆ 2 ದಿನದ ನಂತರ. ಪೊಲೀಸರು ಹೇಳಿದ್ದು ನನಗೆ 2 ದಿನದ ನಂತರ. ಅವನ ಹೆಸರು ಅವನ ಅಡ್ರೆಸ್ ಎಲ್ಲ ಹಿಡಿದು 2 ದಿನದ ನಂತರ ನಮ್ಮ ಹತ್ರ ಇಲ್ಲಿ ಪಬ್ಲಿಕ್ಗೆ ಗೊತ್ತಾಗಿದ್ದು. ಮತ್ತು ಅವರು ಪಾಕಿಸ್ತಾನ ಜಿಂದಾಬಾದ್ ಅವ ಹೇಳಲಿಲ್ಲ ಅಂತ ಹೇಳಲಿಕ್ಕೆ ಇವರು SDP ಅವ್ರ ನಾಯಕರು ಅವ್ರ ಸ್ಪಾಟಲ್ಲಿ ಯಾರು ಇದ್ದಿರಲಿಕ್ಕಿಲ್ಲ. ಮೂರನೇದಾಗಿ ನಜೀರ್ ರಾಜ್ಯಸಭಾ ಗೆದ್ದಂಥ ಸಮಯದಲ್ಲಿ ಅವನ ಹಿಂಬಾಲಕರು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ವಿಧಾನಸೌಧದಲ್ಲಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಇದೆಲ್ಲ ಕಾಂಗ್ರೆಸ್ ನಾಯಕರು ಅವ ಹೇಳಲೇ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಧ್ವನಿ ಶಬ್ದ ಯಾರ ಬಾಯಿಂದ ಬರಲೇ ಇಲ್ಲ ಅನ್ನೋಂಥದ್ದು ಹೇಳಿದರು. ಫೊರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಿದೆ. ಹಾಗೆ ಇವರು ಸುಮ್ಮನೆ ಏನೋ ಒಂದು ರೀತಿಯ ರಾಜಕೀಯ ಕಲ್ಲರ್ ಕೊಡಲಿಕ್ಕೋಸ್ಕರ SDP ಅವರು ಮತ್ತು ಕಾಂಗ್ರೆಸ್ ಅವರು ಅದು ಹೇಳಲೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕಮಿಷನರ್ ಹೇಳಿದ್ದಾರೆ, FIR ಇದೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಈ ರೀತಿಯ ಕೆಲಸ ಆಗಿದ ಕಾರಣಕ್ಕಾಗಿ ಈ ರೀತಿಯ ಒಂದು ಒಬ್ಬನ ಇದಾಗಿದೆ, ಗುಂಪು ಮಾಬ್ ಲಿಂಚಿಂಗ್ ಟೈಪಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಹೋಮ್ ಮಿನಿಸ್ಟರ್ ಸಹ ಹೇಳಿದ್ದಾರೆ. ಈಗ ಪೊಲೀಸರು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಈ ಒಂದು ರೀಸನನ್ನು ಹಿಡ್ಕೊಂಡು ಅವರಿಗೆ ಈ ಕಾಂಗ್ರೆಸ್ನ ನಾಯಕರಿಗೆ ಆಗದಂತಹ ವ್ಯಕ್ತಿಗಳನ್ನು, BJP ಕೆಲವು ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಓಪನ್ ಆಗೇ ಮಾಡ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಓಪನ್ ಆಗಿ ಒಬ್ಬ ವ್ಯಕ್ತಿಯನ್ನು ಹೆಸರು ಹೇಳಿ BJPಯ ಕಾರ್ಪೊರೇಟರ್ನ ಹಸ್ಬೆಂಡ್ ಅವರ ಹೆಸರನ್ನು ಹೇಳಿ ಇದಕ್ಕೆ ಮೂಲ ಕಾರಣ ಅವರೇ ಅನ್ನುವಂಥ ಜಡ್ಜ್ಮೆಂಟನ್ನು ಸಹ ಕೊಡ್ತಾರೆ. ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಿಗೆ ಜಡ್ಜ್ಮೆಂಟ್ ಆಗ್ಬೋದು, ಅಥವಾ ಅವನು ಅದೇ ವ್ಯಕ್ತಿ ತಪ್ಪು ಮಾಡಿದಾನೆ ಅನ್ನುವಂಥ ಮಾಹಿತಿ ಎಲ್ಲಿಂದ ಇದೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಯಾರಿದ್ರು ಅವ್ರು ಸ್ಪಾಟಲ್ಲಿ. ಹಾಗಾಗಿ ಇದು ನೋಡಿದಾಗ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಅವರಿಗೂ ಪ್ರೆಷರ್ ಇದೆ. ಸ್ಥಳೀಯ ಕಾಂಗ್ರೆಸ್ನ ಕೆಲವು ವ್ಯಕ್ತಿಗಳು ಜಿಲ್ಲಾಧ್ಯಕ್ಷರ ಜೊತೆಗೆ ಹೇಳಿದ್ದಾರೆ, ಈ ವ್ಯಕ್ತಿಯನ್ನು ಸ್ವಲ್ಪ ಫಿಕ್ಸ್ ಮಾಡಲಿಕ್ಕೆ ನೋಡಿ ಅನ್ನುವಂಥದ್ದನ್ನು. ಪೊಲೀಸರು ಅದೇ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಆರೋಪ. ಇದೆಲ್ಲ ಆಗಿ ಗೊತ್ತಾಗಿದ್ದೆ ನನಗೆ. ಕ್ರಿಕೆಟ್ ಮ್ಯಾಚ್ ಆಗಿದ್ದು ಸಂಡೇ, ನನಗೆ ಗೊತ್ತಾಗಿದ್ದು ಸೋಮವಾರ. ಸಂಡೇ ನಾವು ಊರಲ್ಲೇ ಇರಲಿಲ್ಲ, ನಮಗೆ ಗೊತ್ತಾಗಿದೆ. ಇದರಲ್ಲಿ ಯಾರನ್ನು ಬಚಾವ್ ಮಾಡಲಿಕ್ಕೆ ಸಹ ಯಾರಿಂದ ಸಹ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರ ಸರ್ಕಾರ, ಕಾಂಗ್ರೆಸ್ನವರ ಅಧಿಕಾರಿಗಳು, ಅವರ ಕೃಪೆಯಿಂದನೇ ಟ್ರಾನ್ಸ್ಫರ್ ಆಗಿ ಬಂದಂಥ ಇನ್ಸ್ಪೆಕ್ಟರ್ಸು ಎಲ್ಲರೂ ಸಹ ಪೊಲೀಸ್ ಅಧಿಕಾರಿಗಳಿರೋದು. ಅವ್ರು ಹೇಳಿದಾಗೆ ಕೇಳ್ತಾರೆ, ನಾವು ಹೇಳಿದಾಗ ಯಾಕೆ ಕೇಳ್ತಾರೆ ಅವರು? ನಿಮ್ಮ ಕ್ಷೇತ್ರದಲ್ಲಿ ಇಂಥ ಘಟನೆ ನಡೆದಿದೆ, ಬ್ಲೀಚಿಂಗ್ ಆಗಿರೋದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಂಥ ಘಟನೆ? ನೋಡಿ, ಇಡೀ ದೇಶದಲ್ಲಿ ಒಂದು ರೀತಿಯ ಸಿಟ್ಟಿನ ವಾತಾವರಣ ಇದೆ. ಪಾಕಿಸ್ತಾನದ ವಿರುದ್ಧ ಸಿಟ್ಟಿನ ವಾತಾವರಣ ಇದೆ. ಹಿಂದೂಗಳನ್ನು ಹಿಂದುವ ಮುಸಲ್ಮಾನ ಅಂತ ಬೇರ್ಪಡಿಸಿ ಹಿಂದೂ ಅಂತ ತಿಳಿದುಕೊಂಡ ನಂತರ ಹಿಂದೂಗಳ ಮಾರಣ ಹೋಮ ಆಗಿದೆ. ಅಂಥ ಸಮಯದಲ್ಲಿ ಭಾರತ ದೇಶದ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಇರ್ಬೋದು, ಅಥವಾ ಪಾಕಿಸ್ತಾನ ಬಾವುಟಗಳನ್ನು ಸುಡುವಂಥ ಸಂದರ್ಭದಲ್ಲಿ ಅಥವಾ ತುಳಿದಂಥ ಸಂದರ್ಭದಲ್ಲಿ ಯಾರು ಅದನ್ನು ಮಾಡ್ತಾರೋ ಅವರ ವಿರುದ್ಧ ಕೆಲವು ವ್ಯಕ್ತಿಗಳು, ಕೆಲವು ಮುಸಲ್ಮಾನರು ಬಂದು ಗಲಾಟೆ ಮಾಡೋದು, ಹೊಡೆಯುವುದನ್ನು ನೋಡುವಾಗ ಖಂಡಿತ ಒಂದು ರೋಷದ ವಾತಾವರಣ ಬಂದೇ ಬರ್ತದೆ. ಭಾರತ ದೇಶದಲ್ಲೇ ಇದ್ದುಕೊಂಡು ಇಲ್ಲಿನ ನೀರು ಅನ್ನವನ್ನು ತಿಂದುಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಖಂಡಿತವಾಗಿ ರೋಷ ಬಂದೇ ಬರ್ತದೆ. ಈ ಒಂದು ಸಮಯದಲ್ಲಿ ಅದು ಜಾಸ್ತಿಯೇ ಬರ್ತದೆ. ಆ ಒಂದು ವಿಷಯದಲ್ಲಿ ಈ ಘಟನೆ ಆಗಿದೆ. ಇದು ಕ್ರೈಮ್ ಅಂತ ಕ್ರೈಮಿನ ರೀತಿಯಲ್ಲೇ ನೋಡಬೇಕು. ಇದಕ್ಕೆ ರಾಜಕೀಯ ಬಣ್ಣ ಹಚ್ಚಿಕೊಂಡು BJPಯವರು ಮತ್ತೊಬ್ಬರು ಇವರು ಮಾಡಿದ್ರು ಅಂತ ಹೇಳೋದು ಸರಿಯಲ್ಲ. ಅದು ಯಾರೋ ಒಂದು ಆಯೋಜಕರು ಕ್ರಿಕೆಟನ್ನು ಮ್ಯಾಚನ್ನು ಆಯೋಜನೆ ಮಾಡಿದ್ದಾರೆ. ಅದು ಕಾಂಗ್ರೆಸ್ನವ್ರು ಮಾಡಿದ್ದಾರೆ, BJPಯವರು ಮಾಡಿದ್ದಾರೆ, SDP ಅವರು ಮಾಡಿದ್ದಾರೆ ಅಂತ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಕ್ರಿಕೆಟ್ ಆಡ್ತಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಮಾತನ್ನು ಹೇಳಿದ್ದಕ್ಕೆ ಒಂದು ಗಲಾಟೆ ಆಗಿದೆ, ಹೊಡೆದಂಥ ಸಮಯದಲ್ಲಿ ಈ ಘಟನೆ ಆಗಿದೆ. ಇದು ಪ್ಲ್ಯಾಂಡ್ ಮರ್ಡರ್ ಏನಲ್ಲ. ಆಕ್ರೋಶದ ವಾತಾವರಣ ಇಡೀ ದೇಶದಲ್ಲಿಯೇ ಇದೆ. ಅದಕ್ಕೆ ಸ್ವಲ್ಪ ಇಂಬು ಕೊಡುವಂಥ ವಿಷಯವನ್ನು, ಅದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡುವಂಥ ವಿಷಯವನ್ನು ಕಾಂಗ್ರೆಸ್ನ ನಾಯಕರುಗಳೇ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಓಪನ್ ಆಗಿ ಅವರು ಟೆರರಿಸ್ಟು, ಮಿಲಿಟೆಂಟ್ಸ್ ಅಂತ ಹೇಳಲಿಕ್ಕೆ ಸಹ ಇವರು ಹಿಂಜರಿತಾರೆ. ಎಲ್ಲೋ ಒಂದು ಕಡೆ ನಮ್ಮ ವೋಟ್ ಬ್ಯಾಂಕಿಗೆ ಪೆಟ್ಟು ಬೀಳ್ತದೆ ಅನ್ನೋದಕ್ಕಾಗಿ ಮುಸಲ್ಮಾನರು ಯಾರಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರನ್ನು ಇವರು ಓಪನ್ ಆಗಿ ಅವ್ರು ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ಹೆದರ್ತಾರೆ. ಯಾಕಂದರೆ ಅವ್ರಿಗೆ ವೋಟ್ ಬ್ಯಾಂಕಿಗೆ ಸಮಸ್ಯೆ ಬೀಳ್ತದೆ ಅನ್ನುವಂಥ ಕಾರಣಕ್ಕಾಗಿ ಟೋಟಲ್ ಆಗಿ ಮಿಲಿಟೆಂಟ್ಸ್ ಪರವಾದ ಮಾತುಗಳನ್ನು ಸಹ ನೀವೆಲ್ಲರೂ ಕೇಳಿದಿರಿ. ಟೆರರಿಸ್ಟ್ಗಳಿಗೆ ಮಿಲಿಟೆಂಟ್ಸ್ ಅಂತ ಹೇಳೋದು, ಟೆರರಿಸ್ಟ್ಗಳು ಅವರಿಗೆ ಸಮಯ ಎಲ್ಲಿದೆ ಹಿಂದೂ ಮುಸ್ಲಿಂ ಅಂತ ಕೇಳಲಿಕ್ಕೆ, ಇನ್ನು ಈ ರೀತಿಯ ಮಾತುಗಳನ್ನು, ಅಸಂಬದ್ಧ ಮಾತುಗಳನ್ನು ಆಡುವುದನ್ನು ನೀವು ನೋಡಿದ್ರಿ. ಎಂಥ ಸಿದ್ದರಾಮಯ್ಯನವರೇ
ಪಾಕಿಸ್ತಾನದೊಂದಿಗೆ ಯುದ್ಧದ ಅಗತ್ಯ ಇಲ್ಲ ಅಂತವರು ಈಗ ಯುದ್ಧಕ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಜನರ ಆಕ್ರೋಶ ಆ ರೀತಿ ಇದೆ. ಅವರು ಸಹ ಸರಿದಾರಿಗೆ ಬರ್ತಾ ಇದ್ದಾರೆ, ಎಲ್ಲರೂ ಸಹ ಸರಿದಾರಿಗೆ ಬರ್ತಾ ಇದ್ದಾರೆ. ಈ ಸ್ಥಳೀಯ ನಾಯಕರು ಸರಿದಾರಿಗೆ ಬಂದರೂ ಒಳಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.